Hi, good evening, Mama Atte. ಹ್ಯಾಪಿ ಆ್ಯನಿವರ್ಸರಿ ಟು ಬೋತ್. ಸೊ 33ನೇ ವರ್ಷದ ಆ್ಯನಿವರ್ಸರಿನ ಆಚರಿಸ್ಕೊತಾ ಇದ್ದೀರಾ. ಸೊ ದೇವರ ಒಂದು ದೊಡ್ಡ ಬ್ಲೆಸ್ಸಿಂಗ್ ನಿಮ್ಮಿಬ್ಬರ ಮೇಲೆ ಇದೆ. ಸೊ ತುಂಬ ಕಾನ್ಫಿಡೆಂಟ್ ಆಗಿರಿ. ಸೊ ಈ ಒಂದು 33 ವರ್ಷದ ಜರ್ನಿನಲ್ಲಿ ದೇವರು ನಿಮಗೆ ಸುಖ, ಸಂತೋಷ, ನೆಮ್ಮದಿ, ಕಷ್ಟ, ಸುಖ ಎಲ್ಲದರಲ್ಲೂ ನೀವು ಭಾಗಿಯಾಗಿ ಜೊತೆಯಾಗಿ ಜೀವನನ ಮಾಡಿದ್ದೀರಾ. ಆ್ಯಂಡ್ ದೇವ್ರಿಗೆ ಗೊತ್ತು ನಿಮ್ಮನ್ನು ಹೇಗೆ ಕಾಪಾಡಬೇಕು ಅಂತ. ಸೊ ತುಂಬಾ ಎಲ್ಲ ವಿಚಾರದಲ್ಲೂ ದೇವ್ರು ಬ್ಲೆಸ್ಸಿಂಗ್ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಯಾಕಂತಂದರೆ ಒಳ್ಳೆ ಅಳಿದೀರನ್ನ ಕೊಟ್ಟಿದ್ದಾರೆ. ಸೊ 2 ಒಳ್ಳೆ ಹೆಣ್ಮಕ್ಳನ್ನ ಕೊಟ್ಟಿದ್ದಾರೆ. ಸೊ ಮುದ್ದಾದ ಒಬ್ಬಳು ಮೊಮ್ಮಗಳನ್ನ ಕೊಟ್ಟಿದ್ದಾರೆ. ಸೊ ಖುಷಿಯಾಗಿದೆ ನಿಮ್ಮ ಲೈಫು. ಸೊ ಕಾನ್ಫಿಡೆಂಟ್ ಆಗಿ ಜೀವನನ ಮಾಡಿ, ದೇವರಿದ್ದಾರೆ, ಪಾಸಿಟಿವ್ ಆಗಿ ನಡೆಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಕಷ್ಟದಲ್ಲೂ ಸುಖದಲ್ಲೂ ಜೊತೆಯಾಗಿ ನಿಂತಿದ್ದೀರಾ, ಬದುಕಿದ್ದೀರಾ, ಬಾಳಿದ್ದೀರಾ. ಸೊ ಯಾರು ಏನಾದರೂ ಅಂದ್ಕೊಳ್ಳಿ, ಸೊ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಜೀವನ ಮಾಡೋದು ದೇವರು ಮತ್ತು ಈ ಲೋಕದಲ್ಲಿ ನಿಮಗೆ ಬಿಟ್ಟಿದ್ದು. ಸೊ ದೇವ್ರ ಬ್ಲೆಸ್ಸಿಂಗ್ ಏನಿದೆಯೋ ಅದನ್ನು ನೀವು ಪಡ್ಕೊಂಡು ಜೀವನ ಮಾಡ್ತಾ ಇರ್ತೀರ. ಸೊ ಎಲ್ಲವೂ ದೇವರ ಒಂದು ಚಿತ್ತಕ್ಕೆ ಇರುವಾಗ ಸೊ ಅನ್ಯರಿಗೆ, ಬೇರೆಯವರಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಒಂದು ಫುಲ್ಫಿಲ್ ಲೈಫನ್ನು ಸುಖದಲ್ಲೂ ಕಷ್ಟದಲ್ಲೂ ಬದುಕೋದೇ ಒಂದು ಒಳ್ಳೆ ಲೈಫು ಇತ್ತೀಚಿನ ದಿನಗಳಲ್ಲಿ. ಸೊ ಆ ಥರ ಒಂದು ದೊಡ್ಡ ಬೆಸ್ಟ್ ಪೇರ್ ನೀವಿಬ್ಬರು ಯಾವತ್ತೂ ಕೈ ಬಿಡದೆ ಜೊತೆಯಾಗಿ ನಡೆದಿದ್ದೀರಾ, ನಮ್ಮನ್ನೆಲ್ಲ ನೋಡ್ಕೊಂಡಿದ್ದೀರಾ. ಸೊ ಎಲ್ಲ ನಮ್ಮ ರಜದ ದಿನಗಳನ್ನ ನಿಮ್ಮ ಜೊತೆ ನಾವು ಕಾಲ ಕಳೆದಿದ್ದೀವಿ. ನಮ್ಮನ್ನು ನಿಮ್ಮ ಮಕ್ಕಳಂತೆ ನೋಡ್ಕೊಂಡಿದ್ದೀರಾ. ಸೊ ಅದಕ್ಕೆ ನಾವು ಯಾವತ್ತೂ ನಿಮಗೆ ಗ್ರೇಟ್ಫುಲ್ ಆಗಿರ್ತೀವಿ. ಮತ್ತು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ಟೈಮಲ್ಲಿ. ನಮ್ಮನ್ನು ಯಾವತ್ತೂ ಅಷ್ಟೇ ನಾವು ಬರಲಿಲ್ಲ ಅಂತಂದರು, ಯಾಕೆ ಬರಲಿಲ್ಲ ನೀವು ಅಂತ ಫೋನ್ ಮಾಡಿ ವಿಚಾರಿಸ್ಕೊತೀರಾ. ನಾವು ನಮ್ಮ ಡ್ಯಾಡಿನ ಕಳ್ಕೊಂಡು ದಿನದಿಂದ ಸೊ ನಿಮ್ಮ ಮನೆಗಳಲ್ಲಿ ಬೆಳೆದ್ವಿ. ಸೊ ನಮ್ಮನ್ನು ನೀವು ಸೇರಿಸ್ಕೊಂಡಿದ್ದೀರಾ, ನಿಮ್ಮ ಮಕ್ಕಳಂತೆ ನಮ್ಮನ್ನು ನೋಡ್ಕೊಂಡಿದ್ದೀರಾ, ಕಾಪಾಡಿದ್ದೀರಾ. ಸೊ ದೇವರು ಒಂದು ಒಳ್ಳೆ ದೊಡ್ಡ ಬ್ಲೆಸ್ಸಿಂಗ್ ನಿಮಗೆ ಇಟ್ಟಿದ್ದಾರೆ. ಸೊ ಬ್ಲೆಸ್ ಮಾಡಿದ್ದಾರೆ ಕೂಡ ಜೀವನದಲ್ಲಿ. ಸೊ ಪಾಸಿಟಿವ್ ಆಗಿರಿ. ಸೊ ದೇವರಿದ್ದರೆ ಲೈಫ್ ಮುಂದೆ ಕೂಡ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನೂ ಅನೇಕ ಆ್ಯನಿವರ್ಸರಿಗಳನ್ನ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಹಾಗೆ ಅಳಿಯಂದಿರ ಜೊತೆ, ಹಾಗೆ ನಮ್ಮ ಜೊತೆ ನೀವು ಇನ್ನೂ ಆಚರಿಸೋ ಒಳ್ಳೆ ದಿನಗಳನ್ನ ದೇವರು ತರಲಿ ಅಂತ ನಾನು ಈ ಒಂದು ದಿನದಲ್ಲಿ ದೇವರ ಹತ್ರ ತುಂಬ ರಿಕ್ವೆಸ್ಟ್ ಮಾಡಿ ಬೇಡ್ಕೋತೀನಿ. ಹಾಗೆ ಒಂದು ಒಳ್ಳೆ ಲೈಫನ್ನು ದೇವರು ಕೊಟ್ಟಿದ್ದಾರೆ. ಸೊ ಕೇಕ್ ಕಟ್ ಮಾಡಿ ಹ್ಯಾಪಿಯಾಗಿರಿ ಆ್ಯಂಡ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿರಿ. ಸೊ ನೀವು ದೇವರು ನಿಮ್ಮ ಜೊತೆ ಇದ್ದಾರೆ, ನಂಬಿಕೆ ನನಗಿದೆ. ಸೊ ಲೈಫಲ್ಲಿ ದುಡ್ಡಿದ್ರೆ ಮಾತ್ರ ಇವತ್ತಿನ ಜೋಡಿಗಳು ಬದುಕ್ತಾರೆ, ದುಡ್ಡಿಲ್ಲ ಅಂತಂದರೆ ಬಿಟ್ಟು ಹೋಗ್ತಾರೆ. ಸೊ ಇಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋ ಕಾಲದಲ್ಲಿ ಸೊ ನಿಮ್ಮಂಥ ಜೋಡಿಯನ್ನು ನೋಡಿ ಬದುಕೋದನ್ನು ಕಲಿಯೋದಕ್ಕೆ ಬಹಳನೇ ಇದೆ. ಯಾವತ್ತೂ ನೀವಿಬ್ಬರು ಅಷ್ಟೇ ಒಂದು ದಿನವೂ ಬಿಟ್ಟು ಹೋಗ್ತೀವಿ ಅನ್ನೋ ಒಂದು ಮಾತು ಬರಲಿಲ್ಲ ನಿಮ್ಮಿಬ್ಬರು ಲೈಫಲ್ಲಿ. ಆ್ಯಂಡ್ ಆ ಮಾತೇ ನಿಮ್ಮಲ್ಲಿ ಇಲ್ಲ. ಸೊ ಅದನ್ನು ನಾನು ಯಾವತ್ತೂ ಒಂದು ನೋಟಿಸ್ ಮಾಡ್ತಾ ಇರ್ತೀನಿ. ಎಲ್ಲ ದಿನಗಳಲ್ಲೂ ಕಷ್ಟದಲ್ಲೂ ಸುಖದಲ್ಲೂ ಜೊತೆ ಆಗಿದ್ದೀರಾ, ಅದನ್ನು ಕೂಡ ನಾನು ನೋಡಿದ್ದೀನಿ. ನಿಮ್ಮ ಎಲ್ಲ ಜೀವನದ ಏಳು ಬೀಳುಗಳನ್ನು ನಾವು ನೋಡಿದ್ದೀವಿ. ಅಂಥದ್ರಲ್ಲೂ ಕೂಡ ದೇವರು ನಿಮ್ಮನ್ನು ತುಂಬ ಸೊಗಸಾಗಿ ನಡೆಸಿದ್ದಾರೆ, ಅದ್ಭುತವಾಗಿ ಕಾಪಾಡಿದ್ದಾರೆ ಎಲ್ಲ ವಿಚಾರಗಳಲ್ಲೂ. ಸೊ ಅದು ದೇವ್ರು ಕಾಪಾಡುವಂಥದ್ದು ಬೇಕು ಜೀವನದಲ್ಲಿ, ನನ್ನ ಅನಿಸಿಕೆ. ಹಾಗಾಗಿ ಏನು ಇಲ್ಲದೇ ಇರೋ ಕ್ಷಣದಲ್ಲೂ ಖುಷಿಯಾಗಿ ಇರೋದಕ್ಕೆ ದೇವರು ನಿಮಗೆ ಎಲ್ಲರನ್ನ ಕೊಟ್ಟಿದ್ದಾರೆ. ಅಳಿಯಂದಿರನ್ನ ಕೊಟ್ಟಿದ್ದಾರೆ, ಮಕ್ಕಳನ್ನ ಕೊಟ್ಟಿದ್ದಾರೆ, ಒಳ್ಳೆ ಹೆಂಡತಿಯನ್ನು ಕೊಟ್ಟಿದ್ದಾರೆ, ಮುದ್ದಾದ ಮೊಮ್ಮಗನ ಕೊಟ್ಟಿದ್ದಾರೆ. ಸೊ ಮುಂದಕ್ಕೆ ದೇವರ ಒಂದು ಕೃಪೆ ಇದ್ದೇ ಇರುತ್ತೆ. ಸೊ ದೇವರು ಕಾಪಾಡ್ತಾರೆ. ಸೊ ಆ ಕಾನ್ಫಿಡೆಂಟ್ ನನಗೂ ಇದೆ. ಸೊ ನೀವು ಕಾನ್ಫಿಡೆಂಟ್ ಆಗಿರಿ. ಇವತ್ತಿನ ದಿನನ ತುಂಬ ಸಂತೋಷವಾಗಿ ಆಚರಿಸಿ, ಕೇಕ್ ಕಟ್ ಮಾಡಿ, ಸೆಲೆಬ್ರೇಟ್ ಮಾಡಿ, ಮತ್ತು ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಶ್ ನಿಮಗೆ ಏನಪ್ಪ ಅಂತಂದರೆ, ಹೀಗೆ ನೀವು ನಿಮ್ಮನ್ನು ನೋಡಿ ನಾವು ಬದುಕ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ಮಾದರಿ ಆಗಿದ್ದೀರಾ ನಮಗೆ ಅಂತ ನಾನು ಹೇಳ್ತೀನಿ. ಎಲ್ಲವನ್ನ ನೋಡ್ತಾ ಬಂದಿದ್ದೀವಿ ನಾವು ನಿಮ್ಮ ಲೈಫಲ್ಲಿ. ಸೊ ಕಷ್ಟದಲ್ಲೂ ಸುಖದಲ್ಲೂ ನೀವು ಜೀವನ ಮಾಡಿರುವಂಥದ್ದು ಎಲ್ಲ ಅದೇ ಇಂಪಾರ್ಟೆಂಟು ಫ್ಯಾಮಿಲಿನಲ್ಲಿ. ಸೊ ಫೈಂಡ್ ಔಟ್ ಮಾಡಿದ್ದೀವಿ. ಆ್ಯಂಡ್ ನಿಮ್ಮ ಜೊತೆ ನಾವು ಬದುಕಿ ಬೆಳೆದಿದ್ದೀವಿ, ನಿಮ್ಮ ಮನೆಗಳಲ್ಲಿ ಇದ್ದೀವಿ, ನಮ್ಮನ್ನು ನೋಡ್ಕೊಂಡಿದ್ದೀರಾ, ಸಾಕಿದ್ದೀರಾ, ಎಲ್ಲ ವಿಚಾರಗಳಲ್ಲೂ ಕಾಪಾಡಿದ್ದೀರಾ. ಮೋಸ್ಟ್
ನಾನು ನೆನೆಸ್ಕೊಳ್ಳೋ ವಿಷಯ. ಸೊ ನನ್ನ ಲೈಫಲ್ಲಿ ನೀವು ನಾನು ಒಂದು ಕೆಲಸಕ್ಕೆ ಸೇರೋ ದಿನಗಳಲ್ಲಿ ನೀವು ನನ್ನನ್ನು ಆಗಲೂ ರಾತ್ರಿ ಆಟೋದಲ್ಲಿ ಕರ್ಕೊಂಡು ಹೋಗಿ 5 ಗಂಟೆ ಅಂದರೆ 5 ಗಂಟೆಗೆ, 3 ಗಂಟೆ ಅಂದರೆ 3 ಗಂಟೆಗೆ ನಾನು ಹೇಳಿದ ಪ್ಲೇಸ್ಗೆಲ್ಲ ಕರ್ಕೊಂಡು ಹೋಗಿದ್ದೀರಾ. ಮತ್ತು ಯಾವತ್ತೂ ನಾನು ಬರಲ್ಲ ಅಂತ ನೀವು ಹೇಳಲೇ ಇಲ್ಲ. ಸೊ ನಾನು ಫೋನ್ ಮಾಡಿದ ತಕ್ಷಣ ಬಂದಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಹಾಗೆ ನನಗೆ ದುಡ್ಡಿಲ್ದಿರೋ ಟೈಮಲ್ಲಿ ನನಗೆ ಕೇಳಿದ ತಕ್ಷಣ ನನಗೆ ಅಮೌಂಟ್ ಹಾಕಿದ್ದೀರಾ. ಸೊ ಅದು ಸಣ್ಣ ಅಮೌಂಟೇ ಆಗಲಿ ದೊಡ್ಡ ಅಮೌಂಟೇ ಆಗಲಿ, ಸೊ ನಾನು ಅದನ್ನು ನೆನೆಸಿ ಬದುಕ್ತೀನಿ. ಕೇಳಿದ ತಕ್ಷಣ ನಮ್ಮ ಮಾಮ ನನಗೆ ಅಮೌಂಟ್ ಹಾಕಿದ್ದಾರೆ ಅಂತ ಹೇಳಿ. ಸೊ ಅವತ್ತು ಅದು ನನಗೆ ತುಂಬಾ ದೊಡ್ಡ ಅಮೌಂಟೇ. ಸೊ ಅದನ್ನು ನಾನು ನೆನೆಸಿ ಬದುಕ್ತೀನಿ. ಸೊ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ. ಸೊ ದೇವರು ಸುಖ, ಸಂತೋಷ, ನೆಮ್ಮದಿ, ಸಮಾಧಾನನ ನಿಮ್ಮ ಲೈಫಲ್ಲಿ ಕೊಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಚೆನ್ನಾಗಿರಿ. ಎಲ್ಲರ ಒಂದು ಜೋಡಿಯ ಲೈಫಲ್ಲಿ ಒಳ್ಳೆಯ ಜೋಡಿ ಸಿಗಬೇಕು. ಸೊ ಅದು ಕೂಡ ಲೈಫಲ್ಲಿ ಬಹಳ ಇಂಪಾರ್ಟೆಂಟ್. ಸೊ ನಿಮಗೆ ದೇವ್ರು ಕೊಟ್ಟಿದ್ದಾರೆ. ಸೊ ನೀವೆಲ್ಲದರಲ್ಲೂ ಬ್ಲೆಸ್ ಆಗಿದ್ದೀರಾ. ನೀವು ಯಾವುದರಲ್ಲೂ ಚಿಂತೆ ಮಾಡುವಂತಿಲ್ಲ. ಸೊ ದೇವರಿದ್ದಾನೆ. ಬಿ ಕಾನ್ಫಿಡೆಂಟ್ ಮಮ್ಮ, ಅತ್ತೆ. ಸೊ ಇಬ್ಬರಿಗೂ ಆ್ಯನಿವರ್ಸರಿಯ ಶುಭಾಶಯಗಳು. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಮತ್ತೆ ಸಿಗೋಣ. ಟೈಮ್ ಇರಲಿಲ್ಲ, ಶೋಭಾ ಹಾಕಿ ಸ್ಟೇಟಸ್ ನೋಡಿದೆ, ಗೊತ್ತಾಯಿತು. ಸೊ ಖುಷಿ ಆಯಿತು, 33 ಆ್ಯನಿವರ್ಸರಿನ ಅಂತ ಆಶ್ಚರ್ಯ ಆಯಿತು. ಸೊ ವಿಶ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಸೊ ಸಿಗೋಣ, ಮತ್ತೆ ಚೆನ್ನಾಗಿ ಆಚರಿಸಿ.